ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳಗಳಂತೆ ಈ ತಿಂಗಳು ಅಂದರೆ ಜನವರಿ ತಿಂಗಳು 2026 ಹೊಸ ವರ್ಷದ ಪ್ರಥಮ ಮಾಸವಾದಂತಹ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಈ ತಿಂಗಳಲ್ಲಿ ಅವರಿಗೆ ಯಾವ ಪ್ರಮಾಣದಲ್ಲಿ ಸುಖ ದುಃಖ ಲಾಭ ನಷ್ಟ ಸರಸ ವಿರಸ ಜಯ ಅಪಜಯ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಅನ್ನತಕ್ಕಂತಹ ವಿಷಯವನ್ನು ಗ್ರಹಗಳ ಚಲನೆಗೆ ಅನುಸಾರವಾಗಿ ನಾವು ತಿಳಿದುಕೊಳ್ಳತಕ್ಕಂಥದ್ದು ಏನಿದೆ, ಒಂದು ತಿಂಗಳಲ್ಲಿ ಹೇಗಿರುತ್ತೆ ಗ್ರಹಗಳ ಚಲನೆ, ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ಆ ಗ್ರಹಗತಿಗಳಿಗೆ ಅನುಸಾರವಾಗಿ ಆರ್ಥಿಕವಾದಂತಹ ಪರಿಸ್ಥಿತಿ, ಕೌಟುಂಬಿಕವಾದಂತಹ ವಾತಾವರಣ, ಸಾಮಾಜಿಕವಾದಂತಹ ಬದುಕಿನಲ್ಲಿ ಇದ್ದರೆ ಆ ಮೂಲಕ ಯಶಸ್ಸು ಪ್ರಗತಿ ಇವೆಲ್ಲ ಯಾವ ರೀತಿಯಾಗಿ ಉಂಟಾಗುತ್ತೆ ಅಂತ ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ನಮ್ಮ ಜೀವನದ ಕ್ರಮವನ್ನು ನಾವು ಅಳವಡಿಸಿಕೊಳ್ಳತಕ್ಕಂಥದ್ದು ಇದೆಯಲ್ಲ, ಇದೇ ನಾವು ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂತಹ ಉದ್ದೇಶ. ಆ ದಿಸೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ, ಕುಜಗ್ರಹ, ಅಂಗಾರಕ ಗ್ರಹದ ಒಂದು ಪ್ರಭಾವ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗಿ ಇರುತ್ತೆ. ಆದ್ದರಿಂದ ಯಾವುದೇ ಒಂದು ರಾಶಿಗೆ ರಾಶ್ಯಾಧಿಪತಿ ಹೇಗಿರುತ್ತಾನೋ ಅದಕ್ಕೆ ಸರಿಯಾಗಿ ಅವರ ಜೀವನ ಅನ್ನತಕ್ಕಂಥದ್ದು ಇರುತ್ತೆ. ಸಹಜವಾಗಿ ವೃಶ್ಚಿಕ ರಾಶಿಯವರು ಚಂದ್ರ ನೀಚನಾಗಿರ್ತಾನೆ. ವೃಶ್ಚಿಕ ರಾಶಿ ಅಧಿಪತಿಯಾದಂತಹ ಕುಜ ಅಗ್ನಿತತ್ವವನ್ನು ಪ್ರತಿಪಾದಿಸ್ತಕ್ಕಂಥವನು ಆಗಿರೋದರಿಂದ ಸ್ವಲ್ಪ ಆವೇಶ ಜಾಸ್ತಿ, ಸಿಟ್ಟು ಜಾಸ್ತಿ, ಮುಂಗೋಪ ಅನ್ನತಕ್ಕಂಥದ್ದು, ದುಡುಕು ಸ್ವಭಾವ ಅನ್ನತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆದರೆ ಅದು ಕೆಲವೊಂದು ಸಮಯದಲ್ಲಿ ಒಳ್ಳೆಯದೇ, ಕೆಲವೊಂದು ಸಮಯದಲ್ಲಿ ಅದು ಅನಾಹುತಕ್ಕೆಲ್ಲ ಕಾರಣ ಆಗುತ್ತೆ. ಆದರೂ ಆ ಶುಭಗ್ರಹಗಳ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಇದ್ದಾಗ ಅದರ ಒಂದು ಕೆಟ್ಟ ಪರಿಣಾಮ ಎಷ್ಟೋ ಕಡಿಮೆ ಆಗುತ್ತೆ. ಅದೇ ರೀತಿ ಈ ವೃಶ್ಚಿಕ ರಾಶಿಯವರಿಗೂ ಕೂಡ ರಾಶ್ಯಾಧಿಪತಿಯಾದಂತಹ ಕುಜ ದ್ವಿತೀಯದಲ್ಲಿಯೇ ಇದ್ದಾನೆ. ಅಂದರೆ ಎರಡನೇ ಮನೆ ಏನಿದೆ ಅದು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರಗಳು, ಸಾಲ ಸೂಲ, ಬ್ಯಾಂಕಿನ ವ್ಯವಹಾರಗಳಿರ್ಬೋದು, ನೀವು ಖರೀದಿಯನ್ನು ಮಾಡತಕ್ಕಂಥದ್ದು, ವಿಕ್ರಯವನ್ನು ಮಾಡತಕ್ಕಂಥದ್ದು ಇರ್ಬೋದು, ಇದಕ್ಕೆಲ್ಲ ಎರಡನೇ ಮನೆಯಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಜೊತೆಯಲ್ಲಿ ವಿಶೇಷವಾಗಿ ಯಾವುದೇ ಒಂದು ಹಣ ಹೂಡಿಕೆಯನ್ನು ಮಾಡ್ತಾ ಇದ್ದರೆ ಹಣವನ್ನು ಗಳಿಸ್ತಕ್ಕಂತಹ ಯೋಚನೆಗಳೆಲ್ಲ ಕಾರ್ಯಗತ ಆಗಬೇಕು, ಕಾರ್ಯಸಿದ್ಧಿ ಆಗಬೇಕು ಅಂದರೆ ಇದು ತುಂಬ ಪ್ರಮುಖವಾಗಿರುತ್ತೆ ಎರಡನೇ ಮನೆ. ಅದರಿಂದ ಕೌಟುಂಬಿಕವಾದಂತಹ ಆದಾಯವನ್ನು ಗಳಿಸ್ತಕ್ಕಂಥದ್ದು, ಕೌಟುಂಬಿಕವಾದಂತಹ ಆದಾಯದ ಅಭಿವೃದ್ಧಿ, ಜೊತೆಯಲ್ಲಿ ವಾಕ್ ಮಾತು ತುಂಬ ಮುಖ್ಯ. ಇದರಿಂದಲೇ ನಾವು ಜನಮನ್ನಣೆ ಗಳಿಸ್ತೀವಿ, ಜನರಿಂದ ಅವಮಾನವನ್ನು ಕೂಡ ಹೊಂತೀವಿ. ಆದ್ದರಿಂದ ಮಾತು ಕೂಡ ತುಂಬ ಮುಖ್ಯ. ಕುಟುಂಬ ಅನ್ನತಕ್ಕಂಥದ್ದು ಸೌಖ್ಯದಿಂದ ಇರಬೇಕು, ಅದು ತುಂಬ ಮುಖ್ಯ. ಆರ್ಥಿಕವಾದಂತಹ ಸದೃಢತೆ ಮುಖ್ಯ. ಇದೆಲ್ಲ ಎರಡನೇ ಮನೆಯಿಂದ, ದ್ವಿತೀಯ ಭಾವದಿಂದ ನಾವು ನೋಡಬೇಕು. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕವಾದ ಚತುರ್ಗ್ರಹಗಳ ಅಂದರೆ 4 ಗ್ರಹಗಳ ಸಂಯೋಜನೆ ಇರುವುದರಿಂದ ಲಾಭ ನಷ್ಟ, ನೀವು ಏನಾದರೂ ಮೊದಲ 15 ದಿವಸಗಳಲ್ಲಿ ನೀವು ಹಣವನ್ನು ತೊಡಗಿಸುವುದರಿಂದ ವಿಶೇಷವಾಗಿ ಲಾಭವನ್ನು ಗಳಿಸ್ತೀರ. ಯಾವುದೇ ಒಂದು ವ್ಯಾಪಾರ ವ್ಯವಹಾರ, ಚಿಕ್ಕ ಪುಟ್ಟದಿರ್ಬೋದು, ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡತಕ್ಕಂಥದ್ದಿರ್ಬೋದು, ಯಾವುದು ಕೂಡ ಅದು ವ್ಯಾಪಾರವೇ. ಅದರಿಂದ ಆ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರ ಮೊದಲ 15 ದಿನಗಳಲ್ಲಿ ನಿಮ್ಮ ಹಣಕಾಸಿನ ಯಾವುದೇ ಹೊಸ ಯೋಚನೆಗಳಿದ್ದರೆ ಅದೆಲ್ಲವೂ ಕೂಡ ಕಾರ್ಯಗತ ಆಗುತ್ತೆ. 3ನೇ ಮನೆಗೆ ಕುಜ ಹೋದ ನಂತರದಲ್ಲಿ ಅಂದರೆ 14ನೇ ತಾರೀಕಿನ ಧನುರ್ಮಾಸ ಮುಗಿದ ನಂತರದಲ್ಲಿ ಕೆಲವೊಂದು ಆರ್ಥಿಕ ಸಮಸ್ಯೆಗಳು ಬರಬಹುದು. ಅದರಿಂದ ಇಂಥ ಆರ್ಥಿಕವಾದಂತಹ ವ್ಯವಹಾರಗಳು ಏನೇ ಇದ್ದರೂ ಕೂಡ ಅದೆಲ್ಲ ಮೊದಲೇ ಮುಗಿಸ್ಕೊಂಬಿಡಿ. ಮೊದಲ 15 ದಿವಸಗಳಲ್ಲಿ ಅದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತೆ, ನಿಮಗೆ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೊಡುತ್ತೆ. ಕೌಟುಂಬಿಕವಾಗಿ ಮೊದಲ 15 ದಿವಸಗಳ ನಂತರದಲ್ಲಿ ಕೆಲವೊಂದು ಶುಭ ಸಮಾರಂಭಗಳು ಕುಟುಂಬದಲ್ಲಿ ನಿಮ್ಮ ನೆಂಟರಿಷ್ಟರಲ್ಲಿ ನಡೀತಕ್ಕಂಥದ್ದಿರುತ್ತೆ, ಅಂತರದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು, ಸಂತೋಷದಿಂದ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ನೀವು ಈ ಜನವರಿ ತಿಂಗಳಲ್ಲಿ ಒಂದು ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಳ್ಳತಕ್ಕಂಥದ್ದಿರುತ್ತೆ. ಧಾರ್ಮಿಕವಾದಂತಹ ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಹೋಗತಕ್ಕಂಥದ್ದು, ಇಂತಹದ್ದೆಲ್ಲ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒದಗಿ ಬರುತ್ತೆ ಅಂಥೇಳಿ ಹೇಳ್ಬೋದು. ಇನ್ನು ಕೆಲವೊಂದು ಅನಿರೀಕ್ಷಿತವಾದಂತಹ ಘಟನೆಗಳು
ನೀವು ನಿರೀಕ್ಷೆಯೇ ಮಾಡಿರಲ್ಲ ಹೀಗಾಗುತ್ತೆ ಅಂಥೇಳಿ. ಅಂತಹ ಕೆಲವೊಂದು ಘಟನೆಗಳು ನಡೀಬೋದು, ಅಥವಾ ಅನಿರೀಕ್ಷಿತವಾದಂತಹ ಸುದ್ದಿಗಳನ್ನು ನೀವು ಪಡೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಈ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಒಂದು ಅನುಭವಕ್ಕೆ ಬರುತ್ತೆ. ಇನ್ನು 2ನೇ ಮನೆಯಲ್ಲಿ ರವಿ ಇರುವುದರಿಂದ ರಾಶಿಯಲ್ಲಿ ಅವನು ಸರ್ಕಾರಿ ಕೆಲಸಗಳು ಏನಾದರೂ ಪೆಂಡಿಂಗ್ ಇದ್ದರೆ, ಅಥವಾ ಸರ್ಕಾರಿ ಅಂತಹದ್ದೆಲ್ಲ ಕೆಲಸಗಳು ಕಾರ್ಯಗಳು ಆಗಿ ಬರುತ್ತೆ. ಜೊತೆಯಲ್ಲಿ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರಬಹುದು, ಅಂತಹ ಪ್ರಯತ್ನಗಳು ಫಲವನ್ನು ಕೊಡತಕ್ಕಂತಹದ್ದನ್ನು ಸೂಚಿಸ್ತಾ ಇದೆ. ಜೊತೆಯಲ್ಲಿ ಅಂತಹ ಸರ್ಕಾರಿ ನೌಕರರಿಗೆ ನೀವು ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗಿದ್ದರೆ ಅದಕ್ಕೆ ಸೂಕ್ತವಾದಂತಹ ಸಮಯ. ಬಡ್ತಿ ಅಂತಹದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಸಿದ್ಧಿಯಾಗತಕ್ಕಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಉಂಟು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಈ ಸಪ್ತಮ ಸ್ಥಾನ ಶುಕ್ರನ ಆಧಿಪತ್ಯಕ್ಕೆ ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ 7ನೇ ಮನೆ ಏನಿದೆ ಅದು ವೃಷಭ ರಾಶಿ ಆಗುತ್ತೆ. ವೃಷಭ ರಾಶಿ ಶುಕ್ರನ ಆಧಿಪತ್ಯವನ್ನು ಹೊಂದಿರತಕ್ಕಂಥದ್ದು, ವೃಶ್ಚಿಕ ರಾಶಿಗೆ ಕುಜಾಧಿಪತಿ. ಅದರಿಂದ ಭೃಗು ಅಂಗಾರಕನ ಪರಸ್ಪರ ಒಂದು ಸಂಬಂಧ ಅನ್ನತಕ್ಕಂಥದ್ದು ಇರುವುದರಿಂದ ಅವನು 2ನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ ಶುಭಗ್ರಹ. ಅದರಿಂದ ವಿವಾಹದ ಪ್ರಯತ್ನಗಳು ವಿಶೇಷವಾಗಿ ಫಲಕಾರಿಯಾಗಲಿದೆ. ಮಗಳಿಗೆ ಅಥವಾ ಮಗನಿಗೆ ಮದುವೆಯನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಈ ಸಮಯದಲ್ಲಿ ಅದು ವಿಶೇಷವಾದಂತಹ ಒಂದು ಫಲವನ್ನು, ಅಂದರೆ ನಿಮ್ಮ ಪ್ರಯತ್ನ ಫಲಕಾರಿಯಾಗುತ್ತೆ, ಸೂಕ್ತವಾದಂತಹ ಸಂಬಂಧಗಳು ಬರುತ್ತೆ ಅಂತ. ದಶಾಭುಕ್ತಿಯಲ್ಲಿ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ, ಆಗ ಇನ್ನೂ ಶೀಘ್ರವಾಗಿ ವಿವಾಹ ಸಿದ್ಧಿಯಾಗುತ್ತೆ. ಏಕೆಂದರೆ ನಾವು ಎಷ್ಟೇ ಗೋಚಾರದ ಫಲವನ್ನು ಹೇಳಿದರೂ ದಶಾಭುಕ್ತಿಗಳು ಏನಾದರೂ ಮಾರಕವಾದಂತಹ ದಶಾಭುಕ್ತಿಗಳು ನಡೀತಾ ಇದ್ದರೆ ಅದು ಕೆಲವೊಂದು ವ್ಯತಿರಿಕ್ತವಾದಂತಹ ಫಲವನ್ನು ಕೊಡುತ್ತೆ. ಅದರಿಂದ ದಶಾಭುಕ್ತಿಯನ್ನು ಕೂಡ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇದು ಎಲ್ಲ ಚೆನ್ನಾಗಿದ್ದರೆ ಅವಿವಾಹಿತರಿಗೆ ವಿವಾಹ ಯೋಗ, ವಿವಾಹಿತರಿಗೆ ನವದಂಪತಿಗಳಿಗೆ ಶುಭ ಸುದ್ದಿಯನ್ನು ಕೇಳತಕ್ಕಂತಹ ಸಂತಾನ ಪ್ರಾಪ್ತಿಯಾಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಒದಗಿ ಬರುತ್ತೆ. ಈ ಜೊತೆಯಲ್ಲಿ ಅಷ್ಟಮದಲ್ಲಿರತಕ್ಕಂತಹ ಗುರು ವಿಶೇಷವಾಗಿ ಸ್ನಾಯು ಸಂಬಂಧಿತವಾದಂತಹ ಈ ಮಸಲ್ಸ್ ಏನಿದೆ, ಮೊಣಕಾಲು ನೋವು ಅಥವಾ ಸ್ನಾಯು ಸಂಬಂಧಿತವಾದಂತಹದ್ದು, ಗಂಟುಗಳು ನೋವು ಬರತಕ್ಕಂಥದ್ದು, ಇಂತಹದ್ದಕ್ಕೆಲ್ಲ ಗುರು ಕಾರಣ ಆಗ್ತಾನೆ. ಅವನು ಒಳ್ಳೆಯದು ಹೌದು, ಕೆಟ್ಟದನ್ನು ಫಲವನ್ನು ಕೊಡ್ತಾನೆ. ಅದರಿಂದ ವೃಶ್ಚಿಕ ರಾಶಿಯವರು ಇಂತಹ ಕಾಲು ಸ್ನಾಯುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ರೋಗ ಬಾಧೆಯನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಅದಕ್ಕೆ ಸೂಕ್ತವಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಈಗಾಗಲೇ ಇದ್ದರೆ ವೈದ್ಯರ ಸಲಹೆಯನ್ನು ಪಾಲಿಸಿ. ಗ್ರಹಗತಿಗಳು ಚೆನ್ನಾಗಿದ್ದರೆ ಡಾಕ್ಟ್ರ್ ಹೇಳ್ತಕ್ಕಂಥದ್ದೊಂದು, ನಾವು ಮಾಡೋದು ಇನ್ನೊಂದಾಗುತ್ತೆ, ಅಥವಾ ಕೊಟ್ಟಂತಹ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಅದರಿಂದ ತಚ್ಚಾಂತಿ ಔಷಧ ಜಪಹೋಮಾರ್ಚನಾದಿಭಿ ಅಂತೇಳಿ ಹೇಳ್ತಾರೆ. ನೀವು ನಮ್ಮ ಗ್ರಹಚಾರವನ್ನು ಕಳೆದುಕೊಳ್ಳುವುದಕ್ಕೆ ಜಪ ಹೋಮ ಪೂಜೆ ಪುನಸ್ಕಾರವನ್ನು ಮಾಡಬೇಕು, ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಎರಡೂ ಸೇರಿದಾಗ ಮಾತ್ರ ಈ ವಿಜ್ಞಾನ ಮತ್ತು ಜ್ಞಾನ ಎರಡೂ ಸೇರಿದಾಗ ಮಾತ್ರ ಫಲಕಾರಿಯಾಗುತ್ತೆ. ಆದ್ದರಿಂದ ಇಂತಹ ವೃಶ್ಚಿಕ ರಾಶಿಯ ಪ್ರಮುಖವಾಗಿ ವೈದ್ಯರ ಸಲಹೆಯನ್ನು ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಇರತಕ್ಕಂತಹ ಯಾವುದೇ ಒಂದು ಬಾಧೆಯೇ ಜಾಸ್ತಿ ಆಗ್ಬೋದು, ಅಥವಾ ಅನಿರೀಕ್ಷಿತವಾಗಿ ಯಾವುದಾದ್ರೂ ರೋಗಗಳು ಬರ್ಬೋದು. ಆದ್ದರಿಂದ ಈ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಈ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನೀವು ಆ ಶಿಕ್ಷೆಯನ್ನು ಅನುಭವಿಸ್ತಕ್ಕಂತಹ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಬಹುದು. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರೋ ಏನೋ ಮಾಡಿರ್ತಾರೆ, ನಿಮಗೆ ಅದು ಅಪವಾದ ನಿಮ್ಮ ಮೇಲೆ ಬಂದುಬಿಡುತ್ತೆ. ಅದರಿಂದ ಆದಷ್ಟು ಜಾಗರೂಕತೆಯಿಂದ, ಅದರಲ್ಲಿ ನೀವು ಮಾಡತಕ್ಕಂತಹ ಕೆಲಸ ಸಹೋದ್ಯೋಗಿಗಳಿಂದಲೇ ತೊಂದರೆ ಆಗಬಹುದು, ಹಿತಶತ್ರುಗಳಿಂದ ತೊಂದರೆ ಆಗಬಹುದು. ಆದ್ದರಿಂದ ಈ ವಿಚಾರ ತುಂಬ ಜಾಗರೂಕತೆಯಿಂದ ಇರತಕ್ಕಂಥದ್ದು ತುಂಬ ಅವಶ್ಯಕ. ಇಲ್ಲದೇ ಇದ್ದರೆ ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಇನ್ನು ಈ ರಿಯಲ್ ಎಸ್ಟೇಟ್, ಯಾವುದೇ ಒಂದು ಭೂ ಸಂಬಂಧಿತವಾದಂತಹ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ, ಕ್ರಯ ವಿಕ್ರಯ, ಭೂಮಿ ಖರೀದಿ ಮಾಡತಕ್ಕಂಥದ್ದು, ಮಾರಾಟ ಮಾಡತಕ್ಕಂಥದ್ದು ಎಲ್ಲ ಏನಿದೆ, ಇದು 15ನೇ ತಾರೀಕಿನ ನಂತರದಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡುತ್ತೆ ನಿಮಗೆ ಜೀವನದಲ್ಲಿ, ಅದು ಯಶಸ್ಸನ್ನು ಕೊಡುತ್ತೆ. ಈ ಭೂಮಿ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಯಾವುದೋ ಒಂದು ಮನೆ ಖರೀದಿ ಇರ್ಬೋದು, ಒಂದು ಸೈಟ್ ಖರೀದಿ ಇದ್ದರೂ ಕೂಡ ಅದು ಮೊದಲ 15 ದಿನಗಳ ನಂತರದಲ್ಲಿ ಅಂತಹ ವ್ಯವಹಾರಕ್ಕೆ ಪ್ರವೃತ್ತರಾದಾಗ ಅದರಲ್ಲಿ ನೀವು ಯಶಸ್ಸನ್ನು ಕಾಣಲಿದ್ದೀರಿ. ಯಾವುದಕ್ಕೂ ಕೂಡ ವಿಶೇಷವಾಗಿ ಈ ನಾಗನ ಶಿಲೆ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು ಮಂಗಳವಾರದ ದಿವಸ.
ವಿಶೇಷವಾಗಿ ಈ ಜನವರಿ ತಿಂಗಳಲ್ಲಿ ಅದು ಒಳ್ಳೆಯದು. ಹಾಗಾಗಿ ಸುಬ್ರಹ್ಮಣ್ಯನ ಒಂದು ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅರ್ಚನೆಯನ್ನು ಮಾಡಿ, ಭುಜಂಗಾಷ್ಟಕ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ವಿಶೇಷವಾದಂತಹ ಒಂದು ಫಲವನ್ನು ಕೊಡುತ್ತೆ. ಅಂದರೆ ಗ್ರಹ ಏನೇ ದೋಷ ಇದ್ದರೂ ಕೂಡ ಜಾತಕದಲ್ಲಿ ಅದೆಲ್ಲವನ್ನು ಹೊಡೆದಾಕತಕ್ಕಂತಹ ಶಕ್ತಿ ಸುಬ್ರಹ್ಮಣ್ಯನ ಪೂಜೆಗೆ ಇದೆ. ಇದನ್ನು ವೃಶ್ಚಿಕ ರಾಶಿಯವರು ಮಾಡಬೇಕು. ಅದು ಇದರಿಂದಲೂ ಕೂಡ ಜನವರಿ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಇದೆ. ನಿರಂತರವಾಗಿ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಮರೆಯಬೇಡಿ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.